ತಾಳಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನ ಭವ್ಯವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಕ್ಕಳ ಹಕ್ಕುಗಳ ಕಾರ್ಯಕರ್ತ ಶಿವು ಶಿರಾದಡು ಮಕ್ಕಳ ಗ್ರಾಮ ಸಭೆಯ ಅಗತ್ಯತೆ ಮತ್ತು ಮಹತ್ವವನ್ನ ವಿವರವಾಗಿ ನುಡಿದರು. ಇಂದಿನ ಕಾಲದಲ್ಲಿ ಮಕ್ಕಳು ಎದುರಿಸುತ್ತಿರುವ ಕೆಲವು ಪ್ರಮುಖ ಸವಾಲುಗಳನ್ನು ಉಲ್ಲೇಖಿಸಿ ಮಕ್ಕಳು ಧೈರ್ಯವಾಗಿ ತಮ್ಮ ಸಮಸ್ಯೆಗಳನ್ನು ಮಂಡಿಸಲು ವೇದಿಕೆಗಳು ಅತ್ಯಂತ ಅಗತ್ಯವೆಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಡಾ ತಿಪ್ಪೇಸ್ವಾಮಿ ಕೆಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರೋಜಮ್ಮ, ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಪಿಡಿಒ ಕಾಂತರಾಜು, ಬಿಲ್ ಕಲೆಕ್ಟರ್ ರಮೇಶ್ ಹಾಗೂ ಪಂಚಾಯತ್ ಸಿಬ್ಬಂದಿಯವರು, ಸದಸ್ಯರುಗಳು, ಅಂಗನವಾಡಿ ಕಾರ್ಯಕರ್ತರು, ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹಶಿಕ್ಷಕರು, ಆಶಾ ಕಾರ್ಯಕರ್ತೆಯರು, ಪಾಲಕರು, ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಾಲ್ಯ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ, ಅದೊಂದು ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ, ಅದನ್ನು ತಡಿಬೇಕು ಅನ್ನೋದು. ಎರಡನೇದು ನಮ್ಮಲ್ಲಿ ಏನ್ ಸ್ಕೀಮ್ಗಳಿದಾವೆ, ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಈಗ ಅಕ್ಕ ಪಡೆ ಬಂದಿದೆ. ಸೊ ನೆಕ್ಸ್ಟ್ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಏನು ಸೊಸೈಟಿ ಒಂದು ಮಾಡ್ಕೊಂಡು ಫೈನಾನ್ಷಿಯಲ್ ಆಗಿ ಅದು ಒಂದು ಕೊಡ್ತಾ ಇದೆ. ಸೊ ಅದನ್ನ ಮತ್ತೆ ಮಾತೃವಂದನಾ ಸ್ಕೀಮ್ ಇದೆ, ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ. ಈ ತರ ಹಲವಾರು ಸ್ಕೀಮ್ಗಳನ್ನ ಜನಗಳಿಗೆ ಈ ತರ ಸಭೆಗಳ ಮುಖಾಂತರವಾಗಿ ತಿಳಿಸಿದಾಗ ಇನ್ನೂ ಹೆಚ್ಚಿನ ಪ್ರಚಾರ ಆಗ್ತದೆ, ಸೌಲಭ್ಯಗಳನ್ನು ಸರ್ಕಾರ ಪಡ್ಕೊಳ್ತಾರೆ. ಸೊ ಮಗು ಅಂತ ಕೇಳ್ತು, ಹಿಂಗೆ ಅನಾಥವಾಗಿರ್ತಾರೆ, ಅವ್ರಿಗೇನೋ ಸೌಲಭ್ಯ ಇದೆ, 100% ಸೌಲಭ್ಯ ಇದೆ. ಪ್ರಾಯೋಜಿತ ಅಡಿಯಲ್ಲಿ ಏಕಪೋಷಕ ಮಕ್ಕಳಿಗೆ 4,000 ರೂಪಾಯಿ ಹಣವನ್ನ ಕೊಡ್ತಾ ಇದೆ. ಸೌಲಭ್ಯನ ಪಡೆಯೋದಕ್ಕೆ ಈ ತರ ವೇದಿಕೆ ಮುಖಾಂತರವಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಕೆಲವೊಂದು ಅಂಗನವಾಡಿಯಲ್ಲಿ ಶಿಕ್ಷಕಿಯರಿಲ್ಲ. ಸರ್, ಇದು ವಿಚಾರವಾಗಿ ಬಂದಾಗ ಈಗ ಆಲ್ರೆಡಿ ನಮ್ಮ ಹತ್ರ ಮಾಹಿತಿ ತಗೊಂಡಿದ್ದಾರೆ. ಸೊ 27 ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತರಿಲ್ಲ, ಹಾಗೆ 105 ಸಹಾಯಕಿಯರಿಲ್ಲ. ಈಗ ಆಲ್ರೆಡಿ ನೇಮಕಾತಿ ಪ್ರೋಗ್ರೆಸ್ ಶುರುವಾಗಿದೆ. ಸೊ ಇನ್ನು 2-3 ದಿವಸದೊಳಗೆ ನಾವು ನೋಟಿಫಿಕೇಶನ್ ಅನೌನ್ಸ್ ಮಾಡ್ತೇವೆ. ಇವಾಗ ಮೀಟಿಂಗ್ ಇದೆ, ಈಗ ಮಧ್ಯಾಹ್ನ ಮೀಟಿಂಗ್ ಇದೆ, ಹೋಗಿ ನೋಟಿಫಿಕೇಶನ್ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ತಿಳಿಸ್ತೇವೆ. ನೀವು ಸಹ ಪ್ರಚಾರ ಕೊಟ್ಟಿ ಅರ್ಜಿಯನ್ನ ಆನ್ಲೈನ್ ಮುಖಾಂತರವಾಗಿ ಕರೀತೇವೆ. ಸೊ ಯಾವುದೇ ರೀತಿಯಾದಂತಹ ಮೋಸಕ್ಕೆ ಅಥವಾ ಯಾರು ಅರ್ಹತೆ ಇದ್ದಾರೆ, ಈಗ ಸರ್ಕಾರ ನಿಗದಿ ಮಾಡಿದ ಅರ್ಹತೆ, ಆ ಅರ್ಹತೆಗೆ ಅನುಗುಣವಾಗಿ ಆ ಉದ್ಯೋಗವನ್ನು. ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳು ಭಾರತ ದೇಶದಲ್ಲೇ, ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ತರದೊಂದು ಆದೇಶ ಆಗಿರೋದು. ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆ ಆದೇಶದ ಪ್ರಕಾರ ನವೆಂಬರ್ 14ರಿಂದ ಜನವರಿ 24ರವರೆಗಿನ 10 ವಾರಗಳನ್ನ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳು ಕಡ್ಡಾಯವಾಗಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಭಿಯಾನ ಅಂತ ಆಚರಣೆ ಮಾಡಬೇಕು. ಮತ್ತು ಈ 10 ದಿನಗಳ ಪೈಕಿ 1 ದಿನ ಕಡ್ಡಾಯವಾಗಿ ಮಕ್ಕಳಿಗೆ ವಿಶೇಷ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನು ನಡೆಸಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ತಾಳಗುಂದ ಗ್ರಾಮ ಪಂಚಾಯತಿ ಕೂಡ ಇವತ್ತು ಮಕ್ಕಳಿಗಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನು ನಡೆಸಿತ್ತು. ನಮಗೆ ಬೇರೆ ಬೇರೆ ಪರಿಶೀಲನಾ ಕಾರ್ಯಗಳ ಜೊತೆಗೆ ಕನಿಷ್ಠ ಒಂದಷ್ಟು ಪಂಚಾಯತಿಗಳನ್ನ ನಾನು ಪ್ರತಿ ವರ್ಷ ಒಂದು 4-5 ಪಂಚಾಯತಿಗಳಿಗಾದ್ರೂ ಭೇಟಿ ಮಾಡಿ ಖುದ್ದು ಅಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಏನ್ ಸರ್ಕ್ಯುಲರ್ ಪ್ರಕಾರ ಹೇಗೆ ಕೊಟ್ಟಿದ್ದಾರೆ, ಅದನ್ನ ನಡೀತಾ ಇದೆಯಾ ತಳಮಟ್ಟದಲ್ಲಿ ಅಂತ ಒಂದು ಪರಿಶೀಲನೆ ಮಾಡುವಂತ ಕೆಲಸ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ತಾಳಗುಂದ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗೆ ನಾನು ಭಾಗವಹಿಸಿದ್ದೆ. ಸುಮಾರು 3 ಗಂಟೆಗಳ ಕಾಲ ಈ ಒಂದು ಗ್ರಾಮ ಸಭೆ ತುಂಬಾ ಅರ್ಥವತ್ತಾಗಿ ನಡೆದಿದೆ. ಮತ್ತು ಇನ್ನೊಂದು ಅಬ್ಸರ್ವೇಷನ್, ಕಳೆದ ವರ್ಷ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ತಾಳಗುಂದ ಪಂಚಾಯತಿಲಿ ಏನು ಆಯೋಜನೆ ಆಗಿತ್ತು, ಅದರಲ್ಲಿ ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಕ್ಯೂರಿಯಸ್ ಆಗಿದ್ದೆ. ಅದನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ 70% ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯವರು ಆಯೋಜನೆ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ, ಮಕ್ಕಳ ಸಮಸ್ಯೆಗೆ ಅವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾರೆ. ಬಟ್ ಈ ಮಕ್ಕಳ ಗ್ರಾಮ ಸಭೆ ಮಾಡಿದಾಗ ಅವರ ಕೆಲವು ಮೂಲಭೂತ ಸೌಕರ್ಯ ಬಿಡ್ತಾರೆ, ವೈಯಕ್ತಿಕವಾದವು ಬಗೆಹರಿತಿಲ್ಲ. ಇನ್ನೊಂದು, ಸ್ಕೂಲ್ಗಳ ಹತ್ರ ಎಣ್ಣೆ ಕುಡಿಯೋದು, ಬೀಡಿ ಸಿಗರೇಟ್ ಹಾಕೋದು, ಅವು ಕಡಿವಾಣ ಹಾಕಕ್ ಆಗ್ತಿಲ್ವಲ್ಲ, ಇದ್ರ ಬಗ್ಗೆ. ಒಂದು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಒಟ್ಟು ಬರೋ ಸಮಸ್ಯೆನ 2 ಭಾಗ ಮಾಡ್ಬೋದು. ಒಂದು, ಪಂಚಾಯತಿಯವರೇ ನೇರವಾಗಿ ಬಗೆಹರಿಸಬಹುದಾದ ಸಮಸ್ಯೆನ ಅದು ಪಂಚಾಯತಿ ಮಾಡುತ್ತೆ. ಇನ್ನೊಂದು, ಲೈನ್ ಡಿಪಾರ್ಟ್ಮೆಂಟ್ನವ್ರು ಮಾಡುವಂತ ಸಮಸ್ಯೆ. ಅದ್ರಲ್ಲಿ ನೀವು ಕೇಳಿದ ಬಹಳ ಮುಖ್ಯವಾದಂತ ಅಬ್ಸರ್ವೇಷನ್ ಏನಂದ್ರೆ, ಶಾಲೆಗಳ, ಎಸ್ಪೆಷಲಿ ಸರ್ಕಾರಿ ಶಾಲೆಗಳ ಆವರಣವನ್ನ ಶನಿವಾರ ರಾತ್ರಿ ಮತ್ತು ಭಾನುವಾರದ ದಿನ ಬೇರೆ ಬೇರೆ ಅನ್ಯ ಉದ್ದೇಶಗಳಿಗಾಗಿ ಬಳಸುವಂತದ್ದು ಕಂಡು ಬಂದಿದೆ. ಇವತ್ತು ಕೂಡ ನಮ್ಗೆ 2 ಮಕ್ಕಳು ಆ ತರದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಈಗಾಗ್ಲೇನೆ ರಾಜ್ಯದಲ್ಲಿ ಮಾನ್ಯ DG-IGP ಅವ್ರನ್ನೇ ಭೇಟಿ ಮಾಡಿ ಖುದ್ದು ಕಮಿಷನ್ ಇಂದ ನಾವು ಕಳೆದ 2 ತಿಂಗಳಿಂದ ಒಂದು ಸಭೆ ನಡೆಸಿ ಇಡೀ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ದೀವಿ. ಒಂದು, ಬೀಟ್ ಪೊಲೀಸ್ ಯಾರಿದ್ದಾರೆ ಆ ಪಂಚಾಯತಿ ವ್ಯಾಪ್ತಿಗೆ, ಆ ಬೀಟ್ ಪೊಲೀಸರು ಸರ್ಪ್ರೈಸ್ ವಿಸಿಟ್ಗಳನ್ನ ನಡೆಸುವಂತದ್ದು ಇರ್ಬೋದು. ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆಯುವಂತ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಗೂ ಒಬ್ರು ಮೆಂಬರ್ ಇದ್ದಾರೆ ಅವರು. ಹಾಗಾಗಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಪೊಲೀಸ್ ಇಲಾಖೆಯವರಿಗೆ ಮತ್ತು ಅಬಕಾರಿ ಇಲಾಖೆಯವ್ರಿಗೂ ಕೂಡ ಈ ತರದ್ದು, ಉದಾಹರಣೆಗೆ ಚಿಲ್ಲರೆ ಹೇಗೆ ಏನು ಮದ್ಯಪಾನ ಮಾಡುವಂತ ಇರುವಂತದ್ದು ಇರ್ಬೋದು, ಅವುಗಳನ್ನೆಲ್ಲ ಕೂಡ ಈ ಹಿನ್ನೆಲೆಯಲ್ಲಿ ಕಳೆದ 4-5 ತಿಂಗಳಿಂದ ನಾನೇ ಖುದ್ದು ತಾಲೂಕು ಆಡಳಿತದ ಜೊತೆಗೆ ಒಂದು ಸಭೆ ಮಾಡಿದ್ದೀನಿ. ಇವಾಗ ನಿಮ್ ತಂದೆ ತಾಯಿ ನಿಮ್ನೆಲ್ಲ ಸ್ಕೂಲ್ ಯಾಕೆ ಕಳಿಸ್ತಾರೆ ಹೇಳಿ? ಓದಕ್ಕೆ. ಅಂದ್ರೆ ನನ್ನ ಮಗ ನಂತರ ಕಷ್ಟ ಬೀಳಬಾರ್ದು, ಅವನು ಚೆನ್ನಾಗಿ ಬದುಕಬೇಕು, ಬಾಳಬೇಕು ಅನ್ಬಿಟ್ಟೆ ಉದ್ದೇಶಕ್ಕೆ ಅಲ್ವಾ?
ಅಂದ್ರೆ ಇದೇ ಉದ್ದೇಶಕ್ಕೆ ಹೇಳ್ತಾ ಇರೋದು, ಮೈನರ್ ಹುಡುಗರು ಯಾರಾದ್ರೂ ಗಾಡಿ ಓಡಿಸಿ ಏನಾದ್ರೂ ಆಕ್ಸಿಡೆಂಟ್ ಆಗಿ ಯಾವ್ದಾದ್ರು ಡೆತ್ ಆದ್ರೆ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ಬೇಕಲ್ಲ, ಇನ್ಸೂರೆನ್ಸ್ ಕಂಪ್ನಿ ಕಾಂಪನ್ಸೇಷನ್ ಕೊಡೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ತಂದೆ ತಾಯಿ ಪ್ರಾಪರ್ಟಿ ಏನು ಉಳಿಸಿರ್ತಾರಲ್ಲ, ಅಂದ್ರೆ ನಿಮ್ ತಂದೆ ತಾಯಿ ಮಾಡಿರೋ ಪ್ರಾಪರ್ಟಿಲೇ ಕ್ಲೈಮ್ ಕೇಳ್ತಾರೆ. ಅಂದ್ರೆ ಅದು ಕೋಟಿಗಟ್ಲೆ ಹೋಗ್ಬೋದು. ಅರ್ಥ ಆಗ್ತೈತಲ್ಲ? ಇದೆಲ್ಲ ನಿಮ್ಗೆ ಮೈನರ್ ತರ ಅನ್ಸ್ಬೋದು, ಬಟ್ ನೀವುಗಳು ಸಹ ಓದಿ ಒಂದೆರಡು ಕಾಸು ದುಡಿಬೇಕು ಅನ್ನೋ ಮನೋಭಾವ ಇರುತ್ತೆ ಅಲ್ವಾ? ಇರುತ್ತೆ ಅಲ್ಲ? ಬಟ್ ಆ ರೀತಿ ಒಂದೇ ಸಲ ನೀವೇನಾದ್ರೂ ಬೈ ಚಾನ್ಸ್ ಮೈನರ್ ಹುಡುಗರು ನೀವು ಗಾಡಿ ಓಡಿಸಿ ಆಕ್ಸಿಡೆಂಟ್ ಆಗಿ ಅವ್ನ್ ಡೆತ್ ಆದಾಗ ಇನ್ಸೂರೆನ್ಸ್ ಕ್ಲೈಮರು ನಿಮ್ ತಂದೆ ತಾಯಿ ಮಾಡಿರೋ ಆಸ್ತಿ ಪಾಸ್ತಿ ಎಲ್ಲ ಅವ್ರಿಗೆ ಕೊಡ್ಬೇಕು ಅಂದಾಗ ನಿಮ್ಗೂ ಬೇಜಾರಾಗುತ್ತೆ, ನಿಮ್ ತಂದೆ ತಾಯಿಗೂ ಬೇಜಾರಾಗುತ್ತೆ ಅಲ್ವಾ? ಸೊ ಅದರಿಂದ ದಯವಿಟ್ಟು ಯಾರನ್ನು 18 ವರ್ಷ ಒಳಗಡೆ ಯಾವ ಮಕ್ಳು ವಿತೌಟ್ DL ಇದ್ದೆ ಯಾರು ಗಾಡಿ ಓಡಿಸಂಗಿಲ್ಲ. ಕರೆಕ್ಟ್ ಅಲ್ಲ? ಮತ್ತೆ ಮೈನರ್ ಹುಡುಗರು ಏನಾದ್ರು ಗಾಡಿ ಓಡಿಸಿರೋದೇನಾದ್ರು ನನ್ಗೆ ಗೊತ್ತಾದ್ರೆ ನಾನು ನಿಮ್ ಮೇಲೆ ಕೇಸ್ ಮಾಡ್ತೀನಿ. ಅಂದ್ರೆ ಮೈನರ್ ಹುಡುಗರು ಯಾರಾದ್ರೂ ಗಾಡಿ ಓಡಿಸಿದ್ರೆ 25,000 ರೂಪಾಯಿ ಫೈನ್ ಇರುತ್ತೆ. ನಿಮ್ ತಂದೆ ತಾಯಿನ ಜೈಲ್ಗೆ ಹಾಕ್ಬೋದು. ಕೇಳಿಸ್ಕೊಡಿ ಇದನ್ನ, 25,000 ರೂಪಾಯಿ ಫೈನ್ ಇರುತ್ತೆ. ಅದರಲ್ಲಿ 1 ತಿಂಗಳಿಂದ 6 ತಿಂಗಳು ತನಕ ನಿಮ್ಮ ಪೇರೆಂಟ್ಸ್ ನ ಜೈಲ್ ಕಳಿಸ್ಬೋದು. ನಿಮ್ಮಿಂದ ಇದು ಬೇಕಾ? ಸೊ ಅದರಿಂದ ಇಲ್ಲಿವರೆಗೂ ಯಾರಾದ್ರೂ ಓಡಿಸ್ತಾ ಇದ್ರೆ ಒಂದು ಎಕ್ಸ್ಕ್ಯೂಸ್ ಕೊಡ್ತೀನಿ, ಇನ್ ಮುಂದೆ ಯಾವುದೇ ಕಾರಣಕ್ಕೂ ಯಾರು ಮೈನರ್ ಹುಡುಗರು ಗಾಡಿ ಓಡಿಸಂಗಿಲ್ಲ. 25,000 ಸಂಪಾದನೆ ಮಾಡ್ಬೇಕು ಅಂದ್ರೆ ನಿಮ್ ತಂದೆ ತಾಯಿಗೆ ಬಹಳ ಕಷ್ಟ ಇರುತ್ತೆ. ಸೊ ಅದರಿಂದ 1 ರೂಪಾಯಿಗೂ ಬೆಲೆ ಇರುತ್ತೆ. ನಾವೆಲ್ಲ ಹಳ್ಳಿ ಜನ 1,000 ರೂಪಾಯಿ ಸಂಪಾದನೆ ಮಾಡ್ಬೇಕು ಅಂದ್ರೆ ನಿಮ್ ತಂದೆ ತಾಯಿದು ಬಹಳ ಶ್ರಮ ಇರುತ್ತೆ. ಇದನ್ನ ನೀವು ಮಕ್ಕಳಾದರೂ ಅರ್ತ್ಕೊಬೇಕು. ಅರ್ತ್ಕೋತೀರಾ?